ವೇದಿಕೆಯ ಮೇಲಿರುವಂತಹ ಗಣ್ಯರೆಲ್ಲರೂ ಒಟ್ಟಾಗಿ ಬೆಳಗುತ್ತಿರುವ ಈ ದೀಪ ಏನಿದೆ, ಇದು ಸ್ಯಾಂಡಲ್ವುಡ್ನ ಸಾಮರಸ್ಯವನ್ನ ತೋರುವಂತಹ ದೀಪವಾಗಲಿ, ಚಿತ್ರರಂಗ ಮುನ್ನಡೆಯಬೇಕಾದಂತಹ ಸ್ಪಷ್ಟತೆಯನ್ನ ತೋರಿಸುವಂತಹ ದಾರಿ ದೀಪವಾಗಲಿ ಎನ್ನುವಂತಹ ಆಶಯ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಒಂದೇ ಸ್ಕೂಲಲ್ಲಿ ಓದ್ಬಿಟ್ಟು ದಿಢಂತ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ತಾರಲ್ಲ, ಓಲ್ಡ್ ಸ್ಟೂಡೆಂಟ್ಸ್ ರಿಯೂನಿಯನ್, ಆ ಫೀಲಿಂಗ್, ಆ ಸಂಭ್ರಮ ಸ್ಥಿತಿದೆ ಇವತ್ತು. ಅದಕ್ಕಾಗಿ ಧನ್ಯವಾದಗಳು. ಬಹಳ ದಿನಗಳ ನಂತರ ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದೆ ಬಹಳ ಖುಷಿ ಆಗ್ತಿದೆ ರೀ. ಅಂದ್ರೆ ವೀಕೆಂಡ್ ಅಂದ್ರೇನೆ ಸಾಧಕರ ಜೊತೆ ನಾನು ಇರಬೇಕು ಅಂತ ಬರೆದು ಬಿಟ್ಟಿದೆ. ಇವತ್ತು ಪ್ರತಿಯೊಂದು ಕುರ್ಚಿಯಲ್ಲಿಯೂ ಸಾಧಕರು. ನಿಮ್ಮೆಲ್ಲ ಸಾಧನೆಗೂ ನನ್ನ ನಮನಗಳು. ಎಷ್ಟೊಂದು ಜನ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಪ್ರೆಸ್ ಗೆಳೆಯರು ಬಂದಿದ್ದಾರೆ, ನಿರ್ದೇಶಕರು, ನಿರ್ಮಾಪಕರು, ನನ್ನ ಹಳೆಯ ಪ್ರೊಡ್ಯೂಸರ್ಸ್ ಎಲ್ಲರೂ ಸಿಕ್ಕಿದ್ರಿ. ಹಾಗಾಗಿ ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಇಟ್ಸ್ ಅ ವಂಡರ್ಫುಲ್ ಮಾರ್ನಿಂಗ್. ಅಂದು, ಇಂದು, ಮುಂದು ಅಂತ ಹೇಳ್ತಾರೆ. ಅಂದು ಸತಿ ಸುಲೋಚನ 1934 ಆ ಫಿಲ್ಮ್ ಶುರು ಆಯ್ತಲ್ಲ, ಆ ಫಿಲ್ಮ್ ಇಂದ ಮೊನ್ನೆ ಫ್ರೈಡೆ ರಿಲೀಸ್ ಆಯ್ತಲ್ಲ, ಆ ಫಿಲ್ಮ್ ವರೆಗೂ ಎಲ್ಲರ ಆಸೆ ಏನು, ಎಲ್ಲ ಪ್ರೊಡ್ಯೂಸರು, ನಿರ್ಮಾಪಕರು, ಆರ್ಟಿಸ್ಟ್ ಒಂದೇ ಒಂದು ಆಸೆ, ನಮ್ಮ ಪಿಕ್ಚರ್ನ ಜನ ಒಪ್ಪಬೇಕು, ನಮ್ಮ ಪಿಕ್ಚರ್ ಸೂಪರ್ ಹಿಟ್ ಆಗ್ಬೇಕು, ಗೆಲುವಿನ ಹಾರ ನಮ್ಮ ಕುತ್ತಿಗೆ ಮೇಲೆ ಬೀಳ್ಬೇಕು ಅಂತ. ಆ ಗೆಲುವಿನ ಹಾರ ಜಯಮಾಲಾನೇ ನಮ್ಮ ಅಧ್ಯಕ್ಷರಾಗಿ ಸಿಕ್ಕಿದ್ದಾರೆ ಅಂದ್ರೆ ಇದಕ್ಕಿಂತ ಸೂಕ್ತವಾದ ಒಬ್ರು ಅಧ್ಯಕ್ಷರಿರಕ್ಕೆ ಸಾಧ್ಯ. ಮಾನ್ಯ ಜಯಮಾಲಾ ಅವರೇ, ನಮ್ಮ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಬಂದಿರುವಂತಹ ಶ್ರೀ ಪ್ರಭಾಕರ್ ಅವರೇ, ಇಲ್ಲಿ ಸೇರಿರುವಂತ ಎಲ್ಲರೂ, ಪ್ರತಿಯೊಬ್ಬರು ಎದುರು ಒಬ್ರಿಗಿಂತ ಒಬ್ರು. ಭಾರ್ಗವ್ ಅವರು ಇವತ್ತು ಪ್ರೆಸಿಡೆಂಟ್ ಆಗಿದ್ದಾರೆ. ನಾನು ಫಸ್ಟ್ ಫಿಲ್ಮ್ ಮಾಡಿದ್ದು, ಆಕ್ಟ್ ಮಾಡಿದ್ದು ಮೌನಗಿದ್ದೆ, ರಿಲೀಸ್ ಆಗಿ ಸುಂದರ ಸುಪ್ರಗಳು. ಮೂರನೇ, ನಾನು ಫಸ್ಟ್ ಟೈಮ್ 100th ಡೇ ಅಂತ ಒಂದು ಫಿಲ್ಮ್ ಮಾಡಿ ಕೈಯಲ್ಲಿ ಶೀಲ್ಡ್ ತಗೊಂಡಿದ್ದು ಅಂದ್ರೆ ಮನೆಯ ಮಂತ್ರಾಲಯ, ಭಾರ್ಗವ್ ಅವರು ಡೈರೆಕ್ಟ್ ಮಾಡಿದ್ರು. ಅವ್ರು ಬಂದಿದ್ದಾರೆ, ಕೆ ಚಂದ್ರಶೇಖರ್ ಮಾತಾಡ್ತಾರೆ, ಶೇಷಾದ್ರಿ ಅವರು ಮಾತಾಡ್ತಾರೆ. ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಮಾರ್ನಿಂಗ್. ಈಗ ಅಂದು, ಇಂದು, ಮುಂದು ತುಂಬಾ ದೊಡ್ಡ. ಅದು ಸಿನಿಮಾ ಥಿಯೇಟರ್ಗಳಲ್ಲಿ ಕ್ಲಾಸ್ ವೈಸ್ ಇದೆ. ಯಾವ್ಯಾವ ಕ್ಲಾಸ್ಗೆ ಎಷ್ಟು ನಂಬರ್ ಆಫ್ ಸೀಟ್ಸ್ ಕೊಡ್ತೀವಿ ಆ ಬೇಸ್ನಲ್ಲಿ ಡೋಸ್ ಕೊಡಬೇಕು. ಈ ಮಲ್ಟಿಪ್ಲೆಕ್ಸ್ ಪ್ರಾರಂಭ ಆದ ಸಂದರ್ಭದಲ್ಲಿ ಆ ಕ್ಲಾಸನ್ನ ತೆಗೆದು, ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ, ಈಗ ಆ ಕ್ಲಾಸ್ ಇಲ್ಲ. ಅದಕ್ಕೋಸ್ಕರನೇ ಮಲ್ಟಿಪ್ಲೆಕ್ಸ್ನಲ್ಲಿ ಫ್ರಂಟ್ ಇಂದ ಬಂದ್ರು ಬ್ಯಾಕ್ ಹೋಗ್ಬೋದು, ಬ್ಯಾಕ್ ಇಂದ ಬಂದ್ರು ಫ್ರಂಟ್ ಹೋಗ್ಬೋದು. ಸೊ ಅಲ್ಲಿಗೆ ಎಂಟೈರ್ ಏರಿಯಾ ಒಂದೇ ಕ್ಲಾಸ್. ಇಲ್ಲಿ ರಿಕ್ಲೈನರ್ ಮತ್ತೊಂದು ಸೋಫಾ ಸೀಟ್ ಅಂತ ಮಾಡಿಕೊಂಡು ಅದಕ್ಕೆ ರೇಟ್ ವೇರಿಯೇಷನ್ ಮಾಡೋದು. ಇದು 2017 GST ಬಂದ ಮೇಲೆ ಈ ರಿಸ್ಟ್ರಿಕ್ಷನ್ಸ್ ಕೇಳೋದಿಕ್ಕೆ ಸರ್ಕಾರದಲ್ಲಿ ಯಾವುದೇ ಕಾನೂನು ಮಾಡಿಕೊಂಡಿಲ್ಲ. 2017 ಮುಂಚೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಟಿಕೆಟ್ ಸೇಲ್ ಮಾಡಬೇಕಾದ್ರೆ ಯಾವ್ಯಾವ್ದು ಕ್ಲಾಸ್ ಅಂತ ಮೊದಲೇ ನಾವು ಹೇಳಿ, ರೇಟ್ ಹೇಳಿ, DC ಆಫೀಸ್ ನಲ್ಲಿ ನಾವು ಲೆಕ್ಕ ಕೊಟ್ಟು ಆ ಕ್ಲಾಸ್ ವೈಸ್ನ ಲೈಸೆನ್ಸ್ ತಗೊಂಡ್ಬಂದ್ರೆ ಮಾತ್ರ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೀಲಿಂಗ್ ಸಿಗ್ತಾ ಇತ್ತು. 2017 GST ಬಂದ ನಂತರ ಇದ್ಯಾವುದು ಇಲ್ಲ. ನೀವು 10 ರೂಪಾಯಿ ಸೇಲ್ ಮಾಡ್ತಿರೋ, 100 ರೂಪಾಯಿ ಸೇಲ್ ಮಾಡ್ತಿರೋ, 500 ರೂಪಾಯಿ ಸೇಲ್ ಮಾಡ್ತಿರೋ, ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, 200 ರೂಪಾಯಿ ಮೇಲೆ ಹೋಗ್ಬೇಡಿ ಅಂತ ಹೇಳಿದೆ. ನೀವು 10 ರೂಪಾಯಿ ಇಡಬೇಡಿ, 15 ರೂಪಾಯಿ ಇಡಬೇಡಿ, 50 ರೂಪಾಯಿ ಇಡಬೇಡಿ ಅಂತ ಹೇಳಿಲ್ಲ. 200 ರೂಪಾಯಿ ಮೇಲೆ ನೀವು ರೇಟ್ ಆಫ್ ಅಡ್ಮಿಷನ್ ಇಡಬೇಡಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅದನ್ನು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ ನಲ್ಲಿ ಪಾರ್ಟಿಗಳಾಗಿದೆ, ಚೇಂಬರ್ ಮತ್ತೆ ಕೇಸ್ ಹಾಕ್ತವ್ರು ಎರಡು ಮೊನ್ನೆ ಬಂದಿತ್ತು. ಅದೊಂದು ನೆಗೋಷಿಯೇಟ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ, ಕಮಿಟಿ ಮಾಡ್ತಾರ ಅಂತ ಹೇಳ್ತಿದ್ದಾರೆ. ಸಬ್ಜೆಕ್ಟ್ ಕೋರ್ಟ್ ಆದ್ರಿಂದ ಕೋರ್ಟ್ ನಲ್ಲೇ ಏನ್ ಬೇಕಾದ್ರೆ ಹೇಳಿ ಅದನ್ನ ಸಕ್ಸಸ್ ಫೈಲನ್ನ ನೋಡ್ಬೇಕಾಗದು. ಇದು ಸಿಚುಯೇಷನ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆ ಮುಂದಿರುವಂತ ಚಿತ್ರರಂಗದ ಗಣ್ಯರೇ, ನನಗೆ ಬಂದಿರುವಂತ ಕಷ್ಟ ಬೇರೆ ಯಾರಿಗೂ ಬರದೇ ಇರಲಿ ಅಂತ ನಾನು ಹಾರೈಸ್ತೀನಿ. ಯಾಕೆ ಕಷ್ಟ ಅಂತ ಹೇಳ್ತೀನಿ ಅಂತಂದ್ರೆ, ಇತ್ತೀಚೆಗೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು. ಯಾರ್ಯಾರು ಉತ್ತರ ಬರೆದ್ರು ಅವರೆಲ್ಲ ಫೇಲ್ ಆಗಿದ್ದವರೆಲ್ಲ ಪಾಸ್ ಆದ್ರು, ಫೇಲ್ ಆದ್ರು. ಆ ಸ್ಥಿತಿ ನಂದಾಗಿದೆ.
ಇವತ್ತು ಬೆಳಗ್ಗೆ ತಾನೇ 10 ಪುಟ ನಾನು 1 ವಾರ ರಿಸರ್ಚ್ ಮಾಡಿ ಬರ್ಕೊಂಬಂದಿದ್ದೀನಿ. ಇಷ್ಟು ಲೀಕ್ ಆಗಿದೆ ಈಗಾಗಲೇ. ನನಗ ಲೀಕ್ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕೆ ನಾನೇ ಪ್ರಿಂಟ್ ತಗೊಂಡಿದ್ದು ಹಸಿ ಆಗಿದೆ ಇದು. ಆಯ್ತಾ, ಒಂದೊಂದು ನನಗೆ 4 ನಿಮಿಷ 45 ನಿಮಿಷ ಬೇಕು. ಇದು 1 ವಾರದ ಶ್ರಮ, ನೀವು ನೆನ್ಪಿಟ್ಕೋಬೇಕು, ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಆದ್ರೆ ಜಯಮಾಲಾ ಮೇಡಮ್ ಆಗ್ಲಿ, ಪ್ರಭಾಕರ್ ಅವರಾಗ್ಲಿ, ರಮೇಶ್ ಅವರಾಗ್ಲಿ, ಇದರಲ್ಲಿ ಇರುವಂತ 90% ಈಗಾಗಲೇ ಮಾತಾಡ್ತಿದ್ದಾರೆ. ಇನ್ನೊಂದು 10% ಉಳ್ಕೊಂಡಿತ್ತು, ರಾಕ್ಲೈನ್ ಸರ್ ಅದನ್ನು ಮಾತಾಡ್ತಿದ್ದಾರೆ. ಅಂದ್ರೆ ಒಂದೇ ದೋಣಿಲಿ ಪ್ರಯಾಣ, ಏನು ಮಿಕ್ಕಿಲ್ಲ. ಅದಕ್ಕೆ ನಾನು ಹೇಳೋದು, ನಾವೆಲ್ಲ ಊಟ ಮಾಡಿ ಆಯ್ತಾ, ಮುಂದೆ ಇದೇ ತರದ್ದು ವಿಚಾರಗೋಷ್ಠಿಯಿಂದನೇ ಶುರು ಮಾಡಬೇಕು ಕಾರ್ಯಕ್ರಮನ, ಉದ್ಘಾಟನೆಯಿಂದ ದಯವಿಟ್ಟು ಮಾಡಬೇಡಿ ಅಂತ ಹೇಳಿ. ಆದ್ರೂ ನಾವೆಲ್ಲ ಕಷ್ಟ ಸಹಿಷ್ಣುಗಳು, ಕನ್ನಡ ನಿರ್ಮಾಪಕರು, ನಟರು, ತಂತ್ರಜ್ಞೆಲ್ಲ ಕಷ್ಟ ಸಹಿಷ್ಣುಗಳಾದ್ರಿಂದ ನಿಮ್ಗೂ ಒಂದಿಷ್ಟು ಕಷ್ಟ ಕೊಡೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಆಯ್ತಾ, ಈಗಾಗಲೇ 120 ನಿಮಿಷ ದಾಟೋಗಿದೆ. 102.5 ಗಂಟೆನೇ ಆಗಿರ್ಬೇಕು ಹೆಚ್ಚು ಕಮ್ಮಿ. ಯಾಕೆಂದ್ರೆ ಒಂದು ಸಿನಿಮಾದ ಅವಧಿ ಎಷ್ಟು? 2.5 ಗಂಟೆ. ಇವತ್ತು ಟ್ವಿಟರ್, ಹಿಂದೆ ಟ್ವಿಟರ್ ಆಗಿತ್ತು, ಎಕ್ಸ್ ಅಲ್ಲಿ 120 ಪದಕ್ಕಿಂತ ನೀವು ಹೆಚ್ಚು ಬರೆಯೋಂಗೇ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ 2 ನಿಮಿಷಕ್ಕಿಂತ ಹೆಚ್ಚು ಹಾಕಂಗೇ ಇಲ್ಲ. ಅದು 120 ಸೆಕೆಂಡ್, ಅದು 120 ಪದ. ಸಿನಿಮಾದ ಅವಧಿ ಕೂಡ 120. ಈಗ ಅಷ್ಟು ಆಗೋಗಿದೆ. ಇದು 2ನೇ ಅವಧಿ, ಮಧ್ಯಂತರ ಅಲ್ಲ. ಈಗಾಗಲೇ ಕ್ಲೈಮ್ಯಾಕ್ಸ್ ಕೂಡ ಆಗೋಗಿದೆ ಅಂತ ನನ್ನ ಪ್ರಕಾರ. ಆದ್ರೂ ನಾನು ಕಷ್ಟಗಳ ಬಗ್ಗೆ ಅನಂತರ ಮಾತಾಡ್ತೀನಿ ಸ್ವಲ್ಪ. ಸಿನಿಮಾಗೆ 92 ವರ್ಷ ಆಯ್ತು, 94 ವರ್ಷ ಅಂತ ಈಗ ವೇದಿಕೆಯಲ್ಲಿ ತುಂಬಾ ಜನ ಮಾತಾಡಿದ್ದಾರೆ. ನನ್ನ ಪ್ರಕಾರ ಕನ್ನಡ ಸಿನಿಮಾಗೆ ಈಗಾಗಲೇ 100 ವರ್ಷ ಆಗೋಗಿದೆ. ಹೇಗೆ ಅಂತ ಕೇಳಿ. 1934ನೇ ಸರ್, ವಾಣಿಜ್ಯ ಮಂಡಳಿ ಏನ್ ಮಾಡ್ಬೋದು ಅಂತಂದ್ರೆ ಆರ್ಗನೈಸ್ ಮಾಡ್ಬೋದು. ಈಗಾಗಲೇ ನಾವು ಬಂದಿದ ತಕ್ಷಣನೇ ಸರ್ಕಾರಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡಿ OTT ಸ್ಥಾಪನೆ ಆಗಬೇಕು. ಅಕಾಡೆಮಿಯಲ್ಲಿ ಈಗಾಗಲೇ ಆಗಿದೆ, ಅವರು ಮಾಡಿದ್ದಾರೆ. ನಾವು ಒತ್ತಡ ತರ್ತಾ ಇದ್ದೀವಿ ಸರ್ಕಾರಕ್ಕೆ, ಬೇಗ ತನ್ನಿ. ನಮ್ಮ ನಿರ್ಮಾಪಕರಿಗೆ ಇವತ್ತು ಮನವಿ ಕೊಟ್ಟಿದ್ದು ಅದೇ ಮನವಿಯನ್ನ ಕೊಟ್ಟಿದ್ದೀನಿ ನಾನು. ತಕ್ಷಣದಲ್ಲಿಯೇ ಕೊಡಿ, ಅದನ್ನು ಸ್ಥಾಪನೆ ಮಾಡಿ. ನಿರ್ಮಾಪಕರಿಗೆ ತುಂಬಾ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದೀವಿ. ಇದೊಂಚೂರು ಆಡ್ ಮಾಡ್ತೀನಿ ಇದಕ್ಕೆ. ಇದು ನಮ್ಮ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರವೇ ಮುಂದೆ ನಿಂತು ಒಂದು OTT ಮಾಡಿದ್ದು ಕೇರಳದಲ್ಲಿ. ಸಿ ಸ್ಪೇಸ್ ಅಂತ ಅದರ ಹೆಸರು. ಕೇರಳ ಸಿ ಸ್ಪೇಸ್ ಅಂತ ಅದರ ಹೆಸರು. ಅವರು OTTನ ಹೇಗೆ ಮಾಡಿದ್ರು ಅಂದ್ರೆ, ಸರ್ಕಾರ ನಿರ್ವಹಣೆ ಮಾಡುತ್ತೆ, ಅದರಲ್ಲಿ ಪರ್ಸೆಂಟೇಜ್ ಈಗ 70% ನಿರ್ಮಾಪಕರಿಗೆ ಹೋದ್ರೆ 30% ಆ ಪ್ಲಾಟ್ಫಾರ್ಮ್ ನಿರ್ವಹಣೆಗೆ ಅಂತ ಮಾಡಿದ್ರು. ಅದು 15% ಏನೋ ವೇರಿ ಆಗುತ್ತೆ. ನನಗೆ ಗೊತ್ತಿದ್ದಾಗ ಅದಷ್ಟು ಸಕ್ಸಸ್ ಆಗಲಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಮುಂದುವರೆದಾಗಿ ಈಗ ತಮಿಳುನಾಡಲ್ಲಿ ವಿಜಯ್ ಅವರು ಮುಖ್ಯಮಂತ್ರಿ ಆಗಿದ್ರೆ ಕಮಲಾಸನ್ ಅವರು ಇದೇ ಪ್ರಪೋಸಲ್ ನ ಅವ್ರಿಗೆ ಇಟ್ಟಿದ್ದಾರೆ, ಸರ್ಕಾರನೇ ಒಂದು OTT ಮಾಡಿದ್ದ. ನಮ್ಮಲ್ಲೂ ಕೂಡ ನನಗೆ ಗೊತ್ತಿದ್ದಾಗೆ 4-5 ಮೀಟಿಂಗ್ಗಳಾಗಿದೆ, ಕಂಠೀರವ ಇದರಲ್ಲಿ ಆಗಿದೆ. ನನ್ನ ಅಬ್ಸರ್ವೇಷನ್ ಏನು ಅಂದ್ರೆ, ಇದು ಕೂಡ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಸರ್ಕಾರ OTT ಮಾಡುತ್ತೆ ಅಂದ್ರೆ ಸರ್ಕಾರ ಹಣ ಕೊಟ್ಟು ನಮ್ಮ ಸಿನಿಮಾಗಳನ್ನ ಕೊಂಡ್ಕೊಳ್ಳುತ್ತಾ ಅಥವಾ ಟಿಕೆಟ್ ಅನ್ನು ನಿಗದಿ ಮಾಡುತ್ತಾ? ಟಿಕೆಟ್ ಅಂದ್ರೆ 50 ರೂಪಾಯಿ 100 ರೂಪಾಯಿ ನಿಗದಿ ಮಾಡ್ತಾರೆ. ಕೊಂಡುಕೊಳ್ಳೋರು ಯಾರು? ಪ್ರೇಕ್ಷಕ ಕೊಂಡ್ಕೋಬೇಕು. ಸರ್, ಇಲ್ಲ, ನಾನು ಅಕಾಡೆಮಿಲಿ ಈ ಪ್ರಶ್ನೆಯನ್ನ ಕೇಳಿದೆ, ಮಾಡ್ತಿದ್ದಾರೆ ಇದನ್ನ ಪ್ರಶ್ನೆಯನ್ನ ಕೇಳಿದೆ. ಕೇಳಿದಾಗ ಅವರೇ ಹೇಳಿದ್ದೇನೆಂದ್ರೆ 35% ಅವರಿಗೆ, ಇನ್ನು ಉಳಿಕೆ ಆಗಿರ್ತಕ್ಕಂಥ 65 ನಿರ್ಮಾಪಕರಿಗೆ ಅನ್ನುವಂತ ಮಾತನ್ನ, ಆ ತರದ್ದು ಒಂದು ಮೂವ್ ನಡೀತಿದೆ ಅಂತ ಹೇಳಿದ್ರು. ಅದಕ್ಕೆ ಸಾಕಷ್ಟು ಚರ್ಚೆ ಆಗ್ಬೇಕಾಗುತ್ತೆ. ನಮ್ಮಲ್ಲಿ ಕೊಂಡುಕೊಳ್ಳೋ ಮನೋಭಾವ ಇಲ್ಲ ಕನ್ನಡಿಗರಿಗೆ. ನೀವೊಂದು OTT ಸ್ಪೇಸ್ ಆದ್ರೂ ಕೂಡ ಈಗ ಸಬ್ಸ್ಕ್ರಿಪ್ಷನ್ ತಗೊಳ್ಳಲ್ಲ ನಮ್ಮಲ್ಲಿ. ಯಾತಕ್ಕೆ ನಮ್ಮ ಸಿನಿಮಾಗಳನ್ನ ಅಮೆಝಾನ್ ಆಗ್ಲಿ ನೆಟ್ಫ್ಲಿಕ್ಸ್ ಆಗ್ಲಿ ಯಾಕೆ ಕೊಂಡುಕೊಳ್ಳಲ್ಲ? ಅವ್ರು ಕೊಡುವಂತ ಒಂದು ರೀಸನ್, ನಿಮ್ಮ ಕನ್ನಡ ಸಿನಿಮಾ ಹಾಕಿದ್ರೆ ನನಗೆ ಎಷ್ಟು ಸಬ್ಸ್ಕ್ರಿಪ್ಷನ್ ಹೆಚ್ಚಾಗುತ್ತೆ ಅದರ ಆಧಾರದ ಮೇಲೆ ನಿಮ್ಮ ಸಿನಿಮಾ ತಗೋತೀನಿ ಅಂತಾರೆ. ಹಾಗಾಗಿ ನಮ್ಮಲ್ಲಿ ಸಬ್ಸ್ಕ್ರಿಪ್ಷನ್ ನಮ್ಮಲ್ಲಿ ಆ ಮನೋಭಾವದ ಕೊರತೆ ಇದೆ. ಅದು ಮೂಲಭೂತವಾಗಿ ಬೇರ್ನಲ್ಲಿರುವಂತದ್ದು. ಅದನ್ನ 1-2 ದಿವಸದಲ್ಲಿ ಕೆಲವು ವರ್ಷಗಳಲ್ಲಿ ನಿಭಾಯಿಸಕ್ಕಾಗಲ್ಲ. ಇಡೀ ಚಿತ್ರರಂಗದ ಕುಟುಂಬ ಇವತ್ತು ಈ ಒಂದು ಭವನದಲ್ಲಿ ಚಂದನವನ ಅಂದು ಇಂದು ಮುಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಚಿತ್ರರಂಗದ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಕುಟುಂಬ. ಈ ಕುಟುಂಬದಲ್ಲಿ
ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹಳೆ ಬೇರು ಹೊಸ ಚಿಗುರು ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಸೇರಿದ್ದೀವಿ. ತುಂಬಾ ಸಂತೋಷ. ಚಿತ್ರರಂಗದ ವಿಷಯ ಅಂದ್ರೆ ರಮೇಶ್ ಅರವಿಂದ್ ಅವರಾಗ್ಬೋದು, ಪ್ರಭಾಕರ್ ಅವರಾಗಿರ್ಬೋದು, ಮತ್ತೆ ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಮತ್ತು ಆಯೋಜನೆಗೆ ಸಹಕಾರ ನೀಡಿದ ಎಲ್ಲರಿಗೂ ಚಿತ್ರಮಂದಿರ ಮಾಲೀಕರ ಪರವಾಗಿ ಅಭಿನಂದನೆಗಳು. ಪ್ರದರ್ಶನದ ಬಗ್ಗೆ ಅಂದು ಇಂದು ಮುಂದು ಅಂತ ಬಹುಶಃ ಹೇಳಕ್ ಹೋದ್ರೆ ಇಲ್ಲಿ ಕೂತಿರೋರು ಎಲ್ಲರಿಗೂ ಗೊತ್ತು. ಅಂದೇನಿತ್ತು, ಇವತ್ತೇನಿದೆ, ನಾಳೆ ಏನ್ ಬರುತ್ತೆ. ನಾನು ಏನು ವಿಶೇಷತೆ ಏನಿಲ್ಲ ಅಂತ ಅನ್ಸುತ್ತೆ. ಆದ್ರೂ ಕರೆದಿದ್ದೀರಾ, ಗೊತ್ತಿರೋ ವಿಷಯ ಹೇಳ್ತೀನಿ. ಸ್ವಲ್ಪ ತಪ್ಪಿದ್ರು ಕ್ಷಮಿಸಿ, ಅಥವಾ ನಾನು ಹೇಳಿದ್ದು ಇನ್ನೂ ಸ್ವಲ್ಪ ಇದೆ, ಅದು ನಾನು ನಿಮ್ಗೆ ಗೊತ್ತಿದ್ರೆ ಸರಿಪಡಿಸ್ಕೊಂಬಿಡಿ. ನಮ್ಮ 5 ನಿಮಿಷ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರಿ. ಅಂದ್ರೆ ನಾನು ಒಬ್ಬ ಪ್ರದರ್ಶಕನಾಗಿ ಕಂಡಿದ್ದನ್ನ ನನ್ನ ಅನುಭವನ ವ್ಯಕ್ತಪಡಿಸ್ತಾ ಇದ್ದೀನಿ ಹೊರತು ಹಾಗೆ ಹೀಗೆ ಅಂತಲ್ಲ. ಈಗ ಹಿಂದೆ ನೀವು ಒಂದು 4 ನಿಮಿಷ 5 ನಿಮಿಷದ ವಿಡಿಯೋನ ನಮ್ಮ ಶೇಷಾದ್ರಿ ಅವರು ಮಾಡಿದ್ರು. ಕಪ್ಪು ಬೆಳಕಿಂದ ಕಲ್ಲರ್ವರೆಗೂ ಆ 100 ವರ್ಷದ ಮೇಲಾಗಿದೆ ಅಂತ ಹೇಳಿದ್ರು ಶೇಷಾದ್ರಿ ಅವರು. ನಾನು ಬಂಗಾರ ಮನುಷ್ಯ 72ನೇ ಇಸ್ವಿಗೆ ತಗೊಳ್ತೀನಿ. 72ನೇ ಇಸ್ವಿ ಬಂಗಾರ ಮನುಷ್ಯ ಪಿಕ್ಚರ್ ಬಿಡುಗಡೆ ಆದಾಗ ರಾಜ್ಯದಲ್ಲಿ 400ರಿಂದ 450 ಟೂರಿಸ್ಟ್ ಟಾಕೀಸ್ ಇತ್ತು, 400ರಿಂದ 500 ಥಿಯೇಟರ್ ಇತ್ತು. ಈ ಟೂರಿಸ್ಟ್ ಟಾಕೀಸ್ ಆಗಿತ್ತು ಅಂತ ತಮ್ಗೆಲ್ಲ ಗೊತ್ತಿದೆ. ಎಲ್ಲೆಲ್ಲಿ ಸಂತೆ ಜಾತ್ರೆ ಆಗುತ್ತೆ ಆ ಜಾಗಗಳಲ್ಲಿ ಟೆಂಟ್ ಅನ್ನು ಹಾಕೊಂಡು ಫಿಲಂ ಎಕ್ಸಿಬಿಟ್ ಮಾಡ್ತಾರೆ. ಅಂದ್ರೆ ಅಂದು ಥಿಯೇಟರ್ಗಳು ಸ್ವಲ್ಪ ಟೂರಿಸ್ಟ್ ಟಾಕೀಸ್ಗೂ ಇದಕ್ಕೂ ಥಿಯೇಟರ್ಗೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ವಾಲ್ ಕಂಪ್ಲೀಟ್ ಇತ್ತು, ಲೈಟ್ ಕವರು, ಮತ್ತೊಂದು ಬಹುಶಃ ನಿಮ್ಗೆಲ್ಲ ಇವತ್ತೇನು ಕೆಲವು ಎಕ್ಸಿಸ್ಟಿಂಗ್ ಥಿಯೇಟರ್ಗಳು ನೀವು ನೋಡ್ತಾ ಇದ್ದೀರಿ, ಅವು 72ರಲ್ಲಿ ಇದ್ದಂತ ಥಿಯೇಟರ್ಗಳೇ. ಆದ್ರೆ ಟೂರಿಸ್ಟ್ ಟಾಕೀಸ್ ಏನ್ ನೋಡಿದ್ರಿ ಅವು ಇವತ್ತಿಲ್ಲ, ಅವು ಕನ್ವರ್ಷನ್ ಆಗಿದೆ. ಅವತ್ತು ಒಂದು ತಪ್ಪಿದ್ರೆ 2 ಸ್ಪೀಕರ್ ಇರೋದು ಮೇಲೆ, HFLF ಅಂತ ಸರೌಂಡಿಂಗ್ ಸ್ಪೀಕರ್ಸ್ ಇರೋದು. ಲೈಟಿಂಗು ಡಿಮ್ ಆಗೋದು ಸರಿಯಾಗಿ ಬರ್ತಿರ್ಲಿಲ್ಲ. ಸೀಟ್ಗಳು ಕೆಲವು ಕಡೆ ಫೋಲ್ಡಿಂಗ್ ಚೇರ್ಸ್ ಇತ್ತು, ಕೆಲವು ಕಡೆ ಹಿಂದಗಡೆ ಫಿಕ್ಸೆಡ್ ಚೇರ್ ಇತ್ತು. ಮುಂಭಾಗದಲ್ಲಿ ನೆಲದಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡ್ತಾ ಇದ್ರು. ಈ ನೆಲದಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡ್ತಾ ಇದ್ರು. ಬಾತ್ರೂಮ್ಗೆ ಅಕಸ್ಮಾತ್ ಹೋಗ್ಬೇಕು ಅಂದ್ರೆ ಬಹುಶಃ ಜಾಸ್ತಿ ಉಪಯೋಗಿಸ್ತಾ ಇರಲಿಲ್ಲ, ಯಾಕೆಂದ್ರೆ ಅಲ್ಲಿ ನೀಟ್ನೆಸ್ ಇರಲಿಲ್ಲ, ಕ್ಲೀನಿಂಗ್ ಇರಲಿಲ್ಲ. ಅಂತ ಕಾಲದಲ್ಲಿ ಬಂದಂತ ಬಂಧಗಳನ್ನ ಪ್ರೇಕ್ಷಕ ಮಹಾಪ್ರಭುಗಳು ನೋಡಿ ಚಿತ್ರರಂಗವನ್ನ ಬೆಳೆಸಿದ್ದಾರೆ. ಬನ್ನಿ ಯಾಕೆಂದ್ರೆ ಒಂದೇ ಸ್ಪೀಕರ್ ಅಲ್ಲಿ ಇವತ್ತು ಡಿಜಿಟಲ್ ಅಲ್ಲಿ ಸ್ಪೀಕರ್, ಸ್ಟಿರಿಯೋಫೋನಿಕ್ ಸ್ಪೀಕರ್, 4 ಟ್ರ್ಯಾಕ್ ಸ್ಪೀಕರ್ ಏನ್ ಇವತ್ತು ನಾವು ಹೇಳ್ತೀವಿ, ಅವತ್ತು ಅದು ಯಾವ್ದು ಇಲ್ಲ. ಆದ್ರೆ ಅಂತ ಸ್ಪೀಕರ್ ನಲ್ಲಿ ಹೇಳಿದ ಮೆಲೋಡಿ ಸಿಂಗರ್ಸ್ ಗಳನ್ನ ಇವತ್ತು ಜ್ಞಾಪನ ಮಾಡಿಕೊಳ್ತೀವಿ. ಆ ಮ್ಯೂಸಿಕ್ ಡೈರೆಕ್ಟರ್ಗಳ ಜ್ಞಾಪಕ ಇದೆ, ಅವತ್ತಿನ ಡೈರೆಕ್ಟರ್ಗಳ ಜ್ಞಾಪನ ಇದೆ, ಅವತ್ತಿನ ಸ್ಟಾರ್ಗಳ ಜ್ಞಾಪನ ಇದೆ, ಅವತ್ತಿನ ನಿರ್ಮಾಪಕ ಜ್ಞಾಪನ ಇದೆ. ಇವತ್ತು ಎಲ್ಲ ಡಿಜಿಟಲೈಸ್ ಆಗಿದೆ. ಬಹುಶಃ ಬಹಳಷ್ಟು ಜನಕ್ಕೆ ಯಾವ್ಯಾವ ನಿರ್ಮಾಪಕರ ಹೆಸರುಗಳು ಗೊತ್ತಿರಲ್ಲ, ಯಾವುದು ಗೊತ್ತಿರಲ್ಲ. ಈ ಪರಿವರ್ತನೆ ಡಿಜಿಟಲ್ ಆಗ್ಬೇಕು, ಸ್ಟುಡಿಯೋ ಆಗ್ಬೇಕು, ಇವಾಗ 4 ಟ್ರ್ಯಾಕ್ ಬಂತು. ಈಗ ಆಲ್ರೆಡಿ ಏನಿದೆ ಡಾಲ್ಬಿ ಅಟ್ಮಾಸ್ ಬಂದಿದೆ. ಒಂದು ಥಿಯೇಟರ್ ನಲ್ಲಿ ಒಬ್ಬ ನಿರ್ಮಾಪಕ ಗೆದ್ರೆ, ಒಬ್ಬ ನಿರ್ದೇಶಕ ಗೆದ್ರೆ, ಒಬ್ಬ ನಾಯಕ ನಟ ಗೆದ್ರೆ ಅವ್ರು 3 ಜನ ಗೆಲುವಲ್ಲ ಆ ಸಿನಿಮಾದ್ದು. ಇಡೀ ಕಾರ್ಮಿಕರು, ಅಸಂಖ್ಯಾತ ಕಾರ್ಮಿಕರು ಏನ್ ಕೆಲಸ ಮಾಡ್ತಾರೆ ಆ ಎಲ್ಲ ಕಾರ್ಮಿಕರ ಗೆಲುವು. ನಾವು ಹೀರೋ ಗೆದ್ದ ಅಂತ ನಾವು ಹೇಳ್ಕೋಬಹುದು, ಆದ್ರೆ ಗೆದ್ದಿರೋರಲ್ಲಿ ಆ ಗೆಲುವಿನ ಪಾತ್ರದಲ್ಲಿ ಸಾವಿರಾರು ಕೈಗಳು ಕೆಲಸ ಮಾಡಿರ್ತವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡಬೇಕಾಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಗೀಳಿನಲ್ಲಿ ನಮ್ಮ ಚಿತ್ರಗಳು ಕನ್ನಡತನ ಮತ್ತೆ ಪ್ರಾದೇಶಿಕ ಸೊಗಡನ್ನು. ನಾನು ಇವತ್ತು ದ್ವಿಪಾತ್ರದಲ್ಲಿ ಇಲ್ಲಿ ಬಂದಿದ್ದೀನಿ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಅನ್ನೋದು ನೆಕ್ಸ್ಟ್.
ಮೊದಲನೇದು, ನಾನು ಕನ್ನಡ ಚಿತ್ರರಂಗದ ಅಪ್ಪಟ ಅಭಿಮಾನಿ. ರಮೇಶ್ ಸರ್ ಅವರು ಕನ್ನಡ ಚಿತ್ರರಂಗ ಅಂದು ಇಂದು ಮುಂದು ಈ ಮೂರರ ಚಿತ್ರಣವನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟರು. ನಾನು ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನೋಡಿದಂಥ ಸಿನಿಮಾ ಮಕ್ಕಳ ರಾಜ್ಯ. ಅಲ್ಲಿಂದ ನನಗೆ ಈ ಸಿನಿಮಾದ ನಂಟು ಹಚ್ಕೊಂಡು ನಾನು ಇವತ್ತು ಕೂಡ ಪ್ರತಿ ದಿವಸ ಸಿನಿಮಾ ನೋಡದೆ ಮಲಗದೇ ಇಲ್ಲ. ಆದರೆ ಒಂದು ಸಿನಿಮಾನ 3 ದಿವಸ 4 ದಿವಸ ನೋಡ್ತೀನಿ, ಸೀರಿಯಲ್ ಥರ. ಹೀಗಾಗಿ ಅದರಲ್ಲೂ ನಾನು ಹೆಚ್ಚಾಗಿ ನೋಡೋದು ಕನ್ನಡ ಸಿನಿಮಾಗಳನ್ನೇ. ಪ್ರತಿ ದಿವಸ ನಾನೊಂದು ಅರ್ಧ ಗಂಟೆ ಆದರೂ ಸಿನಿಮಾ ನೋಡಿದ್ರೆ ಮನಸ್ಸಿಗೊಂದು ಸಮಾಧಾನ. ಬಹಳಷ್ಟು ಜನ ಚಿತ್ರಮಂದಿರಕ್ಕೆ ಬರ್ತಾರೆ, ಅವ್ರಿಗೆಲ್ಲರೂ ಸಹಾಯ ಆಗಲಿ ಅಂತ. ಆದರೆ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಗಲ್ಲ. ನಾವು ಅದು ಕೋರ್ಟಲ್ಲಿದೆ, ಅದು ನಾವು ಅದನ್ನು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಸರ್ಕಾರನೂ ಕೂಡ ಹೋರಾಟ ಮಾಡ್ತಿದೆ, ನಾವು ಕೂಡ ಅದರ ಬಗ್ಗೆ ನಾವು ಹೋರಾಟ ಮಾಡ್ತಿದ್ದೀವಿ. ಅದನ್ನು ಇಲ್ಲಿ ಮಾತಾಡೋದು ಸೂಕ್ತ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ನಮಸ್ಕಾರ. ಊಟ ಸ್ವಲ್ಪ ತಡವಾಯಿತು, ಆದ್ದರಿಂದ ನಾನು ನಿರ್ಮಾಪಕ ನಿರ್ದೇಶಕ, ಆದ್ದರಿಂದ ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ. ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಕಾಣಿಸುತ್ತೆ. ಮಾಡಿದ್ದೀರಾ? ಹೊಟ್ಟೆ ತುಂಬ ಊಟ ಮಾಡಿದ್ದೀರಾ? ಒಳ್ಳೆ ಊಟ ಸರ್. ನಮ್ಮ ಜಯಮಾಲ ಅವರ ಅಧ್ಯಕ್ಷತೆಯಲ್ಲಿ ಹೊಟ್ಟೆ ಯಾವಾಗಲೂ ತುಂಬೇ ಇರುತ್ತೆ ಅಂತ ನನ್ನ ನಂಬಿಕೆ. ಯಾಕೆಂದ್ರೆ ಜಯಮಾಲ ಅವರು ನಾನು ಹೆಚ್ಚು ಕಮ್ಮಿ ಒಟ್ಟೊಟ್ಟಿಗೆನೆ ಬಂದವರು ಅಂತ ಹೇಳಕ್ ಇಷ್ಟಪಡ್ತೇನೆ. ಅವರು ಭೂತಾಯಿನ ಮಗ ಅಯ್ಯುವುದಲ್ಲಿ ಒಂದು ಚಿಕ್ಕ ಹಾಡಲ್ಲಿ ಒಂದು ಸ್ವಲ್ಪ ಹೊತ್ತು ಬರ್ತಾರೆ. ಆ ಚಿತ್ರಕ್ಕೆ ನಾನು ಸಹ ನಿರ್ದೇಶಕ. ಅವ್ರಿಗೆ ಅವತ್ತು ದಿವಸ ಆ ಹಾಡು ಗೀಡು ಏನ್ ಬೇಕೋ ಅದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೆ. ನಂತರ ಅಫ್ಕೋರ್ಸ್ ಮಾತಾಡೋ ಹಾಗೆಲ್ಲ ಅವ್ರು ಬೆಳೆದ್ರು ಎಲ್ಲಿವರೆಗೂ ಬೆಳೆದು ಅಂದ್ರೆ ರಾಜ್ಕುಮಾರ್ಗೆ ನಾಯಕಿಯಾಗಿ ಬಂದರು. ಎಷ್ಟು ಸಿನಿಮಾ ಮಾಡಿದ್ದಾರೆ, ಎಲ್ಲದರಲ್ಲೂ ಅಚ್ಚುಕಟ್ಟಾಗಿ ಹೆಸರು ಮಾಡಿರೋ ಆಕೆ. ಅದು ಅಲ್ಲದೆ ನಮ್ಮ ಚೇಂಬರ್ಗೆ ಮಹಿಳೆಯಾಗಿರೋರು ಅವರೇನೇ ಅಧ್ಯಕ್ಷರಾಗಿರೋದು ಕೂಡ ಇಲ್ಲಿವರೆಗೂ. ಅದಕ್ಕೋಸ್ಕರ ಒಂದು ಜೋರಾಗಿ ಒಂದು ಚಪ್ಪಾಳೆ ಅವರ ಪ್ರಕಾರ. ಮೊದಲನೇ ಸತಿಗೆ ನಾನು ಕರೆದಿರ್ಲಿಲ್ಲ, 2ನೇ ಸತಿಗೆ ನೀವು ಕರೆದಿದ್ದೀರಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಶೇಷಾದ್ರಿ ಅವರು ಮಾತಾಡಿದ್ರು. ಇವತ್ತು ಶೇಷಾದ್ರಿ ಅವರು ಸಿಗ್ತಾರೆ ಅಂತ ನನಗೆ ಗೊತ್ತಾಯ್ತು. ಶೇಷಾದ್ರಿ ಗೊತ್ತಾದ್ರೆ ನಾನು ಅವ್ರ ಬಗ್ಗೆ ಹೇಳಬೇಕಾದ್ರೆ ಏನು ಹೇಳಲಿ ನಾನು ಅಂತ ಯೋಚನೆ ಮಾಡಿ ವಿಕಿಪೀಡಿಯಾದಲ್ಲಿ ಹುಡುಕಿದ್ರೆ ನನಗೇನೆ ಆಶ್ಚರ್ಯ ಆಗೋಯ್ತು, ಒಂದು ರೀತಿ ಅಸೂಯೇನೂ ಆಗೋಯ್ತು. ಯಾಕೆಂದ್ರೆ 13 ಚಿತ್ರಕ್ಕೆ ಅವರು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ, ಒಂದು ಚಪ್ಪಾಳೆ. ಆಮೇಲೆ 12 ಸ್ಟೇಟ್ ಗವರ್ಮೆಂಟ್ ಅವಾರ್ಡ್ ಕೂಡ ತಗೊಂಡಿದ್ದಾರೆ. ಆಮೇಲೆ ಇನ್ಯಾವುದೋ ಒಂದು ಫಾರಿನಲ್ಲಿ ಒಂದು ಅವಾರ್ಡ್ ತಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅದನ್ನು ಆ ಫಾರಿನ್ ಮರ್ತುಬಿಟ್ಟದ್ದು. ಸೊ ಈ ತರ ಇಷ್ಟೊಂದು ಅವಾರ್ಡ್ ತಗೊಂಡಿದ್ದಾರೆ, ನಮ್ಗೆ ಒಂದು ಅವಾರ್ಡ್ ಬಂದಿಲ್ವಲ್ಲ ಅಂತ ನಮ್ಗೆ ಯೋಚನೆ. ಆದ್ರೆ ನನಗೆ ಬಂದಿರೋ ಅವಾರ್ಡ್ ಅಲ್ಲ ಯಾವುದು ಅಂದ್ರೆ, ನೀವುಗಳು ನೋಡಿದಿರಲ್ಲ ನನ್ನ ಸಿನಿಮಾ, ಅದೇ ಅವಾರ್ಡ್. ಇಲ್ಲ ಏನದು 13 ಪಿಕ್ಚರು 12 ಪಿಕ್ಚರು, ಮೈ ಗಾಡ್. ಮನೇಲಿ ಗೋಡೆನೇ ಇಲ್ಲ. ಯಾಕಂದ್ರೆ ಪೂರ್ತಿ ಅವಾರ್ಡ್ಗಳಿರುತ್ತೆ, ಶೀಟ್ಗಳಿರುತ್ತೆ ಹೊರತು ಗೋಡೆನೇ ಇಲ್ಲ ಅವ್ರ ಮನೇಲಿ ಅಂತ ಕಾಣಿಸುತ್ತೆ. ಹೌದಾ ಸರ್? ನಮಸ್ಕಾರ ಮಾಡ್ಬಿಟ್ರು, ಹೌದು ಅಂತ ಒಪ್ಕೊಂಡು. ಆಮೇಲೆ ನಮ್ಮ ಥಿಯೇಟರ್ ಮಾಲೀಕರು ಮಾತಾಡಾಗಿಲ್ಲ, ನಂಗೆ ಬಹಳ ದಿವಸ ಗುರ್ತವರು. ಅದೊಂದು ಯಾತಕ್ಕೆ ಚೆನ್ನಾಗಿ ಗುರ್ತು ಅಂತ ಹೇಳಿದ್ರೆ, ನಮ್ಮ ಸಿದ್ಧಲಿಂಗಯ್ಯನವರಿಗೆ ಬಹಳ ಬೇಕಾದವರು, ಅಂದ್ರೆ ನಮ್ಮ ಗುರುಗಳಿಗೆ ಬಹಳ ಬೇಕಾದವರು. ಯಾವಾಗ್ಲೂ ನಮ್ಮ ಗುರುಗಳನ್ನ ಮನೆಗೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾ ಇದ್ರು. ಆಮೇಲೆ ಗುರುಗಳು ಕೂಡ ಜೊತೆ ಮಾತಾಡ್ತಾ ಇದ್ರು. ಅವ್ರು ಕೊಟ್ರಲ್ಲ ಪಕ್ಕನೆ, ಅದೆಲ್ಲ ಬಹಳ ಚೆನ್ನಾಗಿದೆ. ಸಿನಿಮಾ ಥಿಯೇಟರ್ ನಾನು ನೋಡಿದ್ದೀನಿ. ಟಿಕೆಟ್ ಕೊಡೋದು ಅದಿರಲಿ, ಒಬ್ಬ ಮಂತ್ರಿ ಆಗಿದ್ದವರು, ಹೆಸರು ಹೇಳೋದು ಬೇಡ, ಏನಂತ ಹೇಳಿದ್ರೆ ಅವರು ಪಿಕ್ಚರ್ ಪ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ರು. ಆದ್ರೆ ಅವ್ರೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವ್ರದೇ ಆದ ಒಂದು ಥಿಯೇಟರ್ನ ಲೀಸಿಗೆ ತಗೊಂಡಿದ್ರೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ, ಅವ್ರು ಹಾಕೋ ಪಿಕ್ಚರ್ ಯಾವುದೂ ಕೂಡ ಹೌಸ್ಫುಲ್ ಬೋರ್ಡ್ ನೋಡೇ ಇಲ್ಲ. ಆದ್ರೆ ಪ್ರತಿ ಶೋಗೂ ಕೂಡ ಅವ್ರು ಹೌಸ್ಫುಲ್ ಬೋರ್ಡ್ ಹಾಕ್ಬಿಡೋರು. ಯಾತಕ್ಕೆ ಅಂದ್ರೆ ಫುಲ್ ಕಲೆಕ್ಷನ್ ಬೇಕಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವರು ಗೊತ್ತು ಅಂತ ಕಾಣಿಸುತ್ತೆ, ಅದಕ್ಕೆ ಇವ್ರು ನಕ್ಬಿಟ್ರು. ಸೊ ಎಷ್ಟು ಒಂದು ಅದು ಆ ಥರ 100 days ನಡೆಸಿದ್ದಾರೆ.
ಅವ್ರು 100 ಡೇಸ್ ನಡೆಸಿ, ಯಾಕೆಂದ್ರೆ ಬೇಕಾಗಿದ್ದವ್ರಿಗೆ ಈಗ ಹೇಳಿದ್ರಲ್ಲ, ನಮ್ಮ ಚಂದ್ರು ಅವರು ಯಾರೋ ಕೇಳ್ತಾ ಇದ್ರು, ಹೇಗೆ ಬ್ಲ್ಯಾಕ್ ಮನಿನ ವೈಟ್ ಮಾಡೋದು? ನೀವು ಹೇಳ್ತಾ ಇದ್ದಲ್ಲ, ಬ್ಲ್ಯಾಕ್ ಮನಿನ ವೈಟ್ ಮಾಡೋದು. ಬ್ಲ್ಯಾಕ್ ಮನಿನ ವೈಟ್ ಮಾಡೋದು ಇದು ಒಂದು ಪದ್ಧತಿ. ಹೌಸ್ಫುಲ್ ಶೋಸ್ ಬರೆಯೋದು, ಕಲೆಕ್ಷನ್ ಬರೆಯೋದು, ದುಡ್ಡು ತಗೊಳ್ಳೋದು, ಕಾರಲ್ಲಿ ಹಾಕೋದು, ಕಳಿಸೋದು, ಇದು ಪ್ರತಿ ದಿವಸ ನಡೀತಿದ್ದು ಅವರು ಇದರಲ್ಲಿ. ಸೊ ಆ ಥರ ಒಂದು ಕೂಡ ನಾನು ಇದಕ್ಕೆ ಇತ್ತು, ನಾನು ನೋಡಿದ್ದೀನಿ, ಕೇಳಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಸಿನಿಮಾ ಅದು ಮಾತಾಡೋ ಆಗಿಲ್ಲ. ಅಂದು ಅವತ್ತೇನೋ ನಾನೇನೋ ಕೆಲವು ಸಿನಿಮಾಗಳೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಒಂದು 22 ಸಿನಿಮಾಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಬಹಳ ಮುಖ್ಯವಾದ್ದು ಅಂತ ಹೇಳಿದ್ರೆ 12 ಚಿತ್ರಗಳಿಗೆ ರಾಜ್ಕುಮಾರ್ಗೆ ಸಹ ನಿರ್ದೇಶಕನ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಬಂಗಾರದ ಮನುಷ್ಯ, ಬಬ್ರುವಾಹನ, ಜಗಮೆಚ್ಚಿದ ಮಗ, ಈ ತರ ನ್ಯಾಯವೇ ದೇವರು, ನಾನಿನ್ನ ಮರೆಯಲಾರೆ, ಹೀಗೆ ವಗೈರೆ ವಗೈರೆ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಬಹಳ ಜನ ಪ್ರಶ್ನೆ ಕೇಳಕ್ಕೆ ಬಂದಿರ್ತಾರೆ. ಏನು ಅಂದ್ರೆ, ರಾಜ್ಕುಮಾರ್ ಜೊತೆ ನಾನು ಕೆಲಸ ಮಾಡ್ತಿದ್ದಾಗ ಅವ್ರು ಹೇಗೆ ಸಂಭಾಷಣೆ ಹೇಳ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಅವ್ರ ನೋಟ ಹೇಗಿರುತ್ತೆ, ಇವೆಲ್ಲಗಳೆಲ್ಲನೂ ಕೂಡ ನಾನು ಹತ್ರದಲ್ಲೇ ಅಬ್ಸರ್ವ್ ಮಾಡಿ ಕಲ್ತ್ಕೊಂಡೆ. ಅದರಿಂದನೇ ಅವರು ಒಂದು ಹೇಳೋದಾದ್ರೆ, ಅವರೊಂದು ಎನ್ಸೈಕ್ಲೋಪೀಡಿಯಾ ರಾಜ್ಕುಮಾರ್ ಅವರು. ನಿಮ್ಗೆ ಏನು ಬೇಕೋ ಆ ರಾಜ್ಕುಮಾರ್ ಅನ್ನೋ ಇದಕ್ಕೆ ನೀವು ಓಪನ್ ಮಾಡಿದ್ರೆ ಅದು ವಿಲನ್ ಕೂಡ ಸಿಗ್ತಾರೆ, ರಾಕ್ಷಸನೂ ಸಿಗ್ತಾರೆ, ಭಕ್ತಿ ಪಾತ್ರದಲ್ಲಿ ಮಾಡಿದವರು ಸಿಗ್ತಾರೆ, ಪ್ರೇಮದಕ್ಕೂ ಸಿಗ್ತಾರೆ, ಎಲ್ಲದಕ್ಕೂ ಸಿಗ್ತಾರೆ. ಸೊ ಆ ತರ ರಾಜ್ಕುಮಾರ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಲ್ಲ, ಅದೇ ನನ್ನ ಪುಣ್ಯ ಅಂತ ಹೇಳಕ್ ಬರ್ತೀನಿ. ನಂತರ ಹುಣಸೂರು ಕೃಷ್ಣಮೂರ್ತಿಗಳ ಜೊತೆ ಕೆಲಸ ಮಾಡಿದೆ ನಾನು. ಬಬ್ರುವಾಹನ, ಭಕ್ತ ಕುಂಬಾರ, ಆಮೇಲೆ ಜಗಮೆಚ್ಚಿದ ಮಗ ಅಂತ, ಇದೆಲ್ಲ ಅಣ್ಣ ಅವ್ರ ಕಥೆ. ಸೊ ಇದರಿಂದ ಬಹಳ ಕಲ್ತ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ಎಸ್ಪೆಷಲಿ ಇದು ಭಕ್ತ ಕುಂಬಾರದಲ್ಲಷ್ಟೇ ಹಾಡುಗಳು ಬರ್ತಾರೆ ಹುಣಸೂರು ಕೃಷ್ಣಮೂರ್ತಿಗಳು. ಆ ಹಾಡುಗಳು ಅದನ್ನ ರಾಜ್ಕುಮಾರ್ ಅವರು ಅಭಿನಯಿಸಿರೋದು, ಇವೆಲ್ಲ ಬಹಳ ಚೆನ್ನಾಗಿತ್ತು ಆ ಚಿತ್ರ. ಸೊ ಈ ತರದ್ದು ಈ ಚಿತ್ರಗಳೆಲ್ಲ ಕೆಲಸ ಮಾಡಿದ್ದನ್ನ, ಸಹಾಯಕ ನಿರ್ದೇಶಕನ ಕೆಲಸ ಮಾಡಿದ್ರಿಂದ ಒಂದು ರೀತಿ ನಾನು ಏನೋ ಡೈರೆಕ್ಷನ್ ಮಾಡ್ಬೋದು ಅಂತ ಒಂದು ಆಸೆ ಬಂತು. ಅದಕ್ಕೆ ತಕ್ಕಾಗಿದ್ದೇನೆ ನಮ್ಮ ದ್ವಾರಕೀಶ್ ಅವರು ನನಗೆ ಭಾಗ್ಯವಂತರು ಸಿನಿಮಾದಲ್ಲಿ ರಾಜ್ಕುಮಾರ್ ಸರೋಜ್ ಜೊತೆ ಇವೆಲ್ಲ ಅಭಿನಯಿಸಿದ ಚಿತ್ರ ನನ್ನ ನಿರ್ದೇಶನದ ಮೊದಲನೇ ಪಾಲಾಯಿತು. ಅದು ಚೆನ್ನಾಗಿ ಬಂತು. ನಂತರ ಒಲವು ಗೆಲುವು ಬಂತು, ಹೀಗೆ ಬಂತು. ನಂತರ ವಿಷ್ಣುವರ್ಧನ್ ಜೊತೆ ಒಂದು ಅಧ್ಯಾಯನೇ ಶುರು ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದಲ್ಲ ಎರಡಲ್ಲ 22 ಸಿನಿಮಾ ವಿಷ್ಣುವರ್ಧನ್ ಜೊತೆ ಕೆಲಸ ಮಾಡ್ತೀನಿ. ಅದೊಂದು ದೊಡ್ಡ ಅನುಭವ ಅಂತ ಹೇಳಬಲ್ಲೆ. ಹೇಗೆ ಯಾರ ಮನಸ್ಸಿನಲ್ಲಿ ಏನಿದೆ, ಸೊ ಮುಕ್ತವಾಗಿ ಮಾತಾಡಿದಾಗ ಏನ್ ಬೇಕು ಬೇಡ ಅನ್ನೋದು ಗೊತ್ತಾಗತ್ತೆ. ಬಟ್ ತುಂಬಾ ಖುಷಿ ಆಗ್ತಿದೆ. ತಾವೆಲ್ಲರೂ ಬಂದಿರೋದು ಧನ್ಯವಾದ ಸರ್, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಮುಂದಿನ ದಿನಗಳಲ್ಲಿ ಇನ್ನು ಯಾವಾಗ ಮತ್ತೆ ಇನ್ನೊಂದು ಸಮಸ್ಯೆಯ ಬಗ್ಗೆ ನಾವು ಇದೇ ರೀತಿಯಾಗಿ ಮಾತಾಡೋಣ, ಆದ್ರೆ ಒಂದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು ಬರ್ತೀವಿ. ತಾವು ಸಹಕರಿಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಹಾಗೆ